ಅಧ್ಯಕ್ಷರೇ, ಕಾರ್ಯದರ್ಶರೇ, ಆಡಳಿತ ಮಂಡಳಿ ಸದಸ್ಯರೇ, ಮಾಧ್ಯಮದ ಸ್ನೇಹಿತರೆ, ತಮಗೆಲ್ಲರಿಗೂ ನಾನು ಹಾಲು ಒಕ್ಕೂಟ ಹಾಗೂ ನಾನು ವೈಯಕ್ತಿಕವಾಗಿ ಮತ್ತೊಂದು ಸಲ ಅನಂತ ಕೋಟಿ ತಮಗೆಲ್ಲ ಸ್ವಾಗತ ಬಯಸುತ್ತೇನೆ. ಯಾಕಂದ್ರೆ 2 ವರ್ಷದಲ್ಲಿ ಹೋದ ಸಲ 13 ಕೋಟಿ, ಈ ಸಲ 2 ವರ್ಷ ಲಾಭ ಆಯಿತು. ಆದರೂ ಒಬ್ಬರು ಚಪ್ಪಾಳೆ ಬಿಡೋರು ಬಂಧನ ಮಾಡಾತನು. ಎಲ್ಲರಿಗೆ ಊಟ ಮಾಡಿದ್ರಿಲ್ಲ, ಸುಮ್ಮನೆ ಕೂತಿದ್ರೆ ಲಾಸ್ ಮಾಡಲಿ, ನಾವು ಚಪ್ಪಾಳೆ ಬಿಡ್ತೀರಿ. ಎಲ್ಲ ಬಂದಾಗ ನೋಡೋದ್ರೆ ಸುಮ್ಮನೆ ಸಪ್ತ ಕೂತಿದ್ರಿ. ಎಲ್ಲ ಏನಾಗಿತ್ತು ನಿಮ್ಗೆ ಎಲ್ಲರಿಗೂ ಎಷ್ಟು ಹುರುಕ್ಲಿ ಇರ್ಬೇಕು, ಹೆಂಗಿರ್ಬೇಕೆಲ್ಲ, ಇಷ್ಟು ಲಾಭ ಆಗಿ ಇಷ್ಟೆಲ್ಲ ಅನುಕೂಲ ಸವಲತ್ತೆಲ್ಲ ಕೊಟ್ಟರು. ಯಾಕೋ ಸುಮ್ಮನದಾರು ನನಗೆ ತಿಳಿಬೇಕು, ಅದಕ್ಕೆ ನೋಡ್ಕೊಂತ ಕೂತೀನಿ ನಾನು. ಅದಕ್ಕೆ 2 ವರ್ಷ ಲಾಭ ಬೆಳಗಾಂ ಹಾಲು ಒಕ್ಕೂಟ ಇತಿಹಾಸ ಒಳಗೆ ಆಗಂಥದ್ದು ಎಲ್ಲ ನನ್ನ ಆಡಳಿತ ಮಂಡಳಿ ಎಲ್ಲ ಡೈರೆಕ್ಟರ್ಗಳು, ಅಧಿಕಾರಿಗಳು ಎಲ್ಲರೂ ಸಹಕಾರದಿಂದ, ನಿಮ್ಮೆಲ್ಲರ ಸಹಕಾರದಿಂದ ಲಾಭ ಆಯ್ತು. ನೀವೆಲ್ಲ ಮೊದಲು ನೋಡ್ತಿದ್ರಿ. ಯಾಕಂದ್ರೆ 60-71 ಕೋಟಿ ಲಾಭ ಮಾಡಬೇಕಂದ್ರೂ ಒದ್ದಾಡಿ ಹೋಗ್ತಿದ್ದೀವಿ. ಈಗ 13-12 ಕೋಟಿ ಆಗ್ತೈತಂದ್ರೆ ಈಗ ಕುಂತವರೆಲ್ಲ ಸಹಕಾರ, ನಿಮ್ಮೆಲ್ಲರೂ ಸಹಕಾರ ಆಶೀರ್ವಾದದಿಂದ ಆಗ್ತೈತಿ. ಮುಂದಿನ ದಿನಮಾನದಲ್ಲೂ ಒಳ್ಳೆ ಇದರಲ್ಲಿ ಮಾಡೋಣ. ಅದಕ್ಕೆ ಹೋದ ಸಲ ಒಂದೊಂದು ವಿಷಯ ತಾವು ಹೇಳಿದ್ರೆ ಅದಕ್ಕೂ ಉತ್ತರ ಕೊಡೋಕೆ ಪ್ರಯತ್ನ ಮಾಡ್ತೀನಿ. ಹೋದ ಜನರಲ್ ಬಾಡಿಯಲ್ಲಿ ಮಾತಾಡಿದಂಥ ಕೆಲವೊಂದು ವಿಷಯನೂ ತಮ್ಮ ಗಮನಕ್ಕೆ ತರ್ತೀನಿ. ಹೋದ ಸಲ ನಾನು ಸ್ಕೀಮ್ ಅನೌನ್ಸ್ ಮಾಡಿದ್ದೀನಿ. ಎಲ್ಲರಿಗೂ 1 ಲಕ್ಷ ರೂಪಾಯಿವರೆಗೆ ಇನ್ಶೂರೆನ್ಸ್ ಕವರ್ ಮಾಡ್ತೀನಿ. ಸೊ ಯಾರ ನಿಧನ ಹೊಂದಿದ್ರೆ ಅವ್ರಿಗೆ 1 ಲಕ್ಷ ರೂಪಾಯಿ ಪರಿಹಾರ ಕೊಡುವಂಥದ್ದು. ಅದನ್ನೆಲ್ಲ ನಾವು ಈ ಸಲ ಮಾಡೋಕ್ಕಾಗಿಲ್ಲ. ಯಾಕೆ ಮಾಡೋಕ್ಕಾಗಿಲ್ಲ ಅದನ್ನು ಹೇಳಿಬಿಡ್ತೀನಿ. ಯಾಕಂದ್ರೆ ನಾವೆಲ್ಲ ಇನ್ಶೂರೆನ್ಸ್ ಕಂಪ್ನಿ ಜೊತೆ ಕುಂತೆಲ್ಲ ಚರ್ಚೆ ಮಾಡಿದ್ದೀವಿ. ನಾವೆಲ್ಲ ಪ್ರೀಮಿಯಂ ನಾವು ಕಟ್ತೀವಿ, ನಮ್ಮ ರೈತರಿಗೆ ಅನುಕೂಲ ಆಗ್ಬೇಕಂತೇಳಿ. ಇನ್ಶೂರೆನ್ಸ್ ಕಂಪ್ನಿ ಏನು ಹೇಳಿದ್ರೆ ನಾವು 70 ವರ್ಷ ಮೇಲ್ಪಟ್ಟಾಗ ನಾವು ಇನ್ಶೂರೆನ್ಸ್ ಕೊಡೋಲ್ಲ ಅಂದ್ರೆ ಅವರು, ನಾನು ನಿಮಗೆ ವಯಸ್ಸಾದ್ರೆ ಜಾಸ್ತಿ ತಿಳ್ಕೊತಾರೋ, ವಯಸ್ಸು ಕೆಡದ್ರೆ ಯಾರು ತಿಳ್ಕೊತಾರೋ, ಒಂದು ಇನ್ಶೂರೆನ್ಸ್ ಯಾಕೆ ಬೇಕಂತೇಳಿ ನಾನು 2 ಕೋಟಿ ನಿಮಗೆ ಕಟ್ಟಿ ನಾ ಯಾಕೆ ಲಾಸ್ ಮಾಡ್ಬೋದು ಅಂತೇಳಿ ಅದಕ್ಕೆ ಕ್ಯಾನ್ಸಲ್ ಮಾಡಿ ನಿಮ್ಗೆಲ್ಲ ನಮ್ಮ ಕಾರ್ಯದರ್ಶಿಗಳು ರೈತ ಕಲ್ಯಾಣ ನಿಧಿನೊಂದು ಮೀಟಿಂಗ್ ಕರೆದಿದ್ದು. ಕರೆದು ಏನು ಮಾಡಿದ್ರೆ ಯಾರ ನಮ್ಮ ಹಾಲು ಸದಸ್ಯರು ನಿಧನ ಹೊಂದಿದ್ರೆ ಅವರಿಗೆ 60,000 ರೂಪಾಯಿ ಕ್ಯಾಶ್ ಮುಖಾಂತರ ಕೊಡೋನು. ಯಾರು ಹಾಲು ಹಾಕೋದಿಲ್ಲ ಅವ್ರಿಗೆ 25,000 ತರೋದು ನಿರ್ಣಯ ಮಾಡಿ ರೈತ ಕಲ್ಯಾಣ ನಿಧಿಯೊಳಗೆ ಈಗ 60,000 ಥರ ಸ್ಕೀಮ್ ಮಾಡಿದೆ. ಯಾಕಂದ್ರೆ ಇನ್ಶೂರೆನ್ಸ್ ಕಟ್ಟಿ ಅನುಕೂಲ ಆಗೋದಿಲ್ಲ ತಗೊಂಡು ನಾವು ಯಾಕೆ ಮಾಡೋದು ಅಂತೇಳಿ ಅದಕ್ಕೆ 60,000 ಅದ. ಅದಕ್ಕೆ ನಂದೊಂದು ವಿನಂತಿ, ಯಾಕಂದ್ರೆ ಭಾಳ ಜನ ಸದಸ್ಯರಿಗೆ ಹಾಲು ಹಾಕ್ತಾರೋ ಅವ್ರಿಗೆ 60,000 ಕೊಡ್ತಾ ಇದ್ದೀವಿ. ಯಾರು ಹಾಲು ಹಾಕಲ್ಲ ಅವ್ರಿಗೆ 25,000 ಕೊಡ್ತಾ ಇದ್ದೀವಿ. ನಂದೊಂದು ವಿನಂತಿ ಏನಂದ್ರೆ ತಾವೆಲ್ಲ ಯಾರು ಹಾಕ್ತಲ್ಲ ರೈತರು, ತಾವು ದಯಮಾಡಿ 6 ತಿಂಗಳದಾಗ ನೀವು ಹಾಲು ಹಾಕ್ರಿ. ನೀವು ಹಾಲು ಹಾಕಲ್ಲ ನಿಮ್ದು 15,000 ಕಟ್ ಮಾಡಿ ಅವ್ರಿಗೆ ಕೊಟ್ಬಿಡ್ತಾನೆ. ಹಾಲು ಹಾಕೋರಿಗೆ 75,000 ಅವ್ರಿಗೆ ಆಗ್ತೈತಿ, ನಿಮ್ಗೆ 10,000 ಅಷ್ಟೇ ಆಗ್ತೈತಿ. ದಯಮಾಡಿ ನೀವು ಹಾಲು ಹಾಕಕ್ಕೆ ಶುರು ಮಾಡಿದ್ರೆ ನಮ್ಮ ಒಕ್ಕೂಟಕ್ಕೆ ಅನುಕೂಲ ಆಗ್ತೈತಿ. ದಯಮಾಡಿ ಇದನ್ನು ಮಾಡಬೇಕು. ಇದ್ರ ಜೊತೆಗೆ ನಾವೆಲ್ಲರೂ ಹೋದ ಸಲ ಲಾಭ ಬಂದಂಥ ಅನುದಾನನ, ಈ ಸಲ ಬಂದಂಥ ಅನುದಾನನ ವಾಪಸ್ ಅಂತಂದ್ರೆ ನಿಮ್ಗೆ ಕೊಡೋ ವ್ಯವಸ್ಥೆ ಮಾಡತ್ತೆ. ಅಂದ್ರೆ ನಾವು ಅದನ್ನು ತಗೊಂಡು ಲಾಭ ಗಳಿಸಿ ಇನ್ಕಮ್ ಟ್ಯಾಕ್ಸ್ ಕಟ್ಟಿ ನಮಗೂ ಲಾಭ ಆಗಲ್ಲ, ನಿಮಗೂ ಲಾಭ ಆಗಲ್ಲ. ಅದಕ್ಕೆ ಬಂದಂಥ ಲಾಭದಲ್ಲಿ ಹೋದ ಸಲನು ಅಂದ್ರೆ ಮ್ಯಾಟ್ ತೊಗೊಂಡಿದ್ವಿ, ಚಾಪ್ ಕಟ್ಟು ಮಷಿನ್ ತೊಗೊಂಡಿದ್ವಿ, ಮಿಲ್ಕಿ ಮಷಿನ್ ತೊಗೊಂಡಿದ್ವಿ, ಅನುದಾನ ಕೊಟ್ಟಿದ್ವಿ. ಈ ಸಲನು ಸುಮಾರು ಅಂದ್ರೆ 10,000 ಮ್ಯಾಟ್ನ ತಮ್ಮ ರೈತರು ಕೊಡಕ್ಕೆ ನಾವು ಅಂದ್ರೆ 60% ನಮ್ಮದು, 40 ನಿಮ್ಮದು ಅಂದ್ರೆ ಮ್ಯಾಟನ್ನು ವಾಪಸ್ ಕೊಡೋದು. ಆಮೇಲೆ 400 ಅಂದ್ರೆ ಚಾಪ್ ಕಟ್ಟು ಮಷೀನು. ಹೋದ ಸಲ ಡಿಸೈಲ್ ಬೇಡಿಕೆ ಇಟ್ಟಿದ್ರೆ 300 ಡಿಸೈಲ್ ತಗೋದು, 100 ಎಲೆಕ್ಟ್ರಾನಿಕ್ ಮ್ಯಾಗ ತಗೊಳ್ಳೋದಕ್ಕೆ ಅದೊಂದು ನಿರ್ಣಯ ಮಾಡಿದ್ವಿ. ಮಿಲ್ಕಿ ಮಷೀನ್ ಇರ್ಬೋದು. ಸುಮಾರು 2 ಕೋಟಿ ಅನುದಾನನ ಕಟ್ಟಡಗಳು ನಿರ್ಮಾಣ ಮಾಡಲಿಕ್ಕೆ, ಅಂದ್ರೆ ಎಲ್ಲಿ ಹಳಿ ಕಟ್ಟಡ ಆಗಿದಾವು ಅವಕ್ಕೆಲ್ಲನೂ 2 ಕೋಟಿ ಅನುದಾನ ಮುಖಾಂತರ ಎಲ್ಲ ಹೊಸ ಕಟ್ಟಡದಲ್ಲಿ ಅತಿ ಅಚ್ಚುಕಟ್ಟಾಗಿ ನಡೀಲಿ ನಮ್ಮ ಸಂಘ ಸಂಸ್ಥೆಗಳು ಅಂತೇಳಿ ಅದಕ್ಕೆ ಬಂದಂಥ ಅನುದಾನ ವಾಪಸ್ ನಾವು ಎಲ್ಲ ಕೊಡ್ಕೊಂಡು ಹೋಗು ಮಾಡಿದ್ದೀವಿ. ಅದ್ರ ಜೊತೆಗೆ ಮೇಗಾ ಡೈರಿ ವಿಚಾರನ ಎಲ್ಲ ಪ್ರಸ್ತಾಪ ಮಾಡಿದ್ವಿ. ಯಾಕಂದ್ರೆ ಈಗ ಸುಮಾರು ನಾವು ಬೆಳಗಾವಿ ಹಾಲು ಒಕ್ಕೂಟ ನಡೆಸ್ತೀವಿ. 25 ಎಕರೆ ಜಮೀನಲ್ಲಿ ನಾವು ಅದೀವಿ. ಯಾಕಂದ್ರೆ ಮೂಲತಃ ಜಮೀನು ಅಂದ್ರೆ ಹೈನುಗಾರಿಕೆ ಅಂದ್ರೆ ಪಶುಸಂಗೋಪನಾ ಇಲಾಖೆದ ಜಮೀನು ಅದು. ನಾವೆಲ್ಲ ಲೀಸ್ ಮಾಡಿದ್ದೀವಿ. 2045 ನಮಗೆ ಲೀಸ್ ಐತೆ, ಅದು ಗೌರ್ಮೆಂಟ್ದವ್ರು ಲೀಸ್ ಕೊಟ್ಟಾರೆ. ಅದಕ್ಕೆ ನಾನು ಯಾಕಂದ್ರೆ ಈ ಸರ್ಕಾರದಲ್ಲಿ ಅಂದ್ರೆ ಏನು ಮಾಡಾಕತ್ತೇನಂದ್ರೆ ನಿಮಗಂದ್ರೆ ಪಶುಸಂಗೋಪನಾ ಇಲಾಖೆಗೆ ನೀವು ಒಂದು 6-7 ಎಕರೆ ನೀವು ಇಟ್ಕೊಳ್ಳಿ, ಉಳಿದ 19 ಎಕರೆ ನಮಗನ್ನ ಖರೀದಿ ಕೊಟ್ಬಿಡ್ರಿ ನಮ್ಮ ಹಾಲು ಒಕ್ಕೂಟ. ಅಂದ್ರೆ ಆ ಜಾಗ ಎಲ್ಲ ಪ್ರೊಸೆಸ್ ಮುಗಿದ ನಂತರ ಹೊಸ ಡೈರಿ ಕೈ ಹಾಕಿದ್ರೆ ಬಹುಶಃ ಒಂದು 6 ತಿಂಗಳು ಆಗ್ಬೋದು, ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು. ಯಾಕಂದ್ರೆ ಒಕ್ಕೂಟದಲ್ಲಿ ಜಾಗ ಖರೀದಿ ಮಾಡ್ಕೊಂಡು ನಮ್ಮದ ಜಮೀನೊಳಗೆ ಹಾಲು ಬೇಕಂದ್ರೆ ಒಕ್ಕೂಟ ಮಾಡಕ್ಕೆ, ಯಾಕಂದ್ರೆ ಅದೇ ಜಾಗದಾಗ ಮಾಡೋದು 5-6 ಎಕರೆದಾಗ ಹೊಸ ಒಕ್ಕೂಟ ಆಗ್ತದೆ. ಹೊಸ ಒಕ್ಕೂಟ ಆಗೋದ್ರಿಂದ ಲಾಭ ನಿಮಗೂ ಇದೆ, ನಮಗೂ ಇದೆ. ಈಗ ಒಬ್ರು ಯಾರೋ ಒಬ್ರು ಹೇಳಿ ಪ್ರಶ್ನೆ ಕೇಳ್ಬೇಕಂದ್ರೆ ಮಷೀನ್ ಎಲ್ಲ ಹಳಿಗಾಗಿ ಎಷ್ಟು ಮಷೀನ್ ಹಳಿವಾಗ್ತಾವೋ ಅಷ್ಟು ನಮ್ಗೆ ನಿರ್ವಹಣೆ ವೆಚ್ಚ ಜಾಸ್ತಿ ಆಗ್ತೈತೆ. ಅಂದರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂದರೆ ₹1 ಆಗೋದಂದ್ರೆ ಕೆಲಸ ಮತ್ತು ₹2-3 ಆಗ್ತದೆ. ಹೊಸ ಮಷೀನ್ ಬಂದರೆ ಖರ್ಚು ಕಡಿಮೆ ಆಗ್ತದೆ, ಇನ್ನೂ ಲಾಭ ಹೆಚ್ಚಾಗ್ತದೆ. ಆದಷ್ಟು ಬೇಗನೆ ಮೆಗಾ ಡೈರಿ
ನಮ್ಮ ತಲೆಯೈತಿ, ವಿಚಾರ ಐತಿ, ಆದಷ್ಟು ಬೇಗ ನಾವು ಮಾಡುವಂಥ ಕೆಲಸ ನಾವು ಮಾಡ್ತೀವಿ. ಅದಕ್ಕೆ ನಂದೆಲ್ಲ ವಿನಂತಿ ಆಗಿತ್ತು, ಅವೆಲ್ಲ ನೋಡ್ಬೇಕಂದ್ರೆ ಬೆಳಗಾವಿ ಹಾಲು ಹಾಕೋದು ವಿಚಾರದಾಗ ಹೋದ ಸಲ ಅಂದ್ರೆ ಹೆಚ್ಚು ಕಮ್ಮಿ 2,75,000 ಲೀಟ್ರ್ ಹಾಲು ಬರ್ತದೆ. ಹೈಯೆಸ್ಟ್ ಇಷ್ಟು ಯಾವಾಗೂ ಬಂದಿಲ್ಲ ರೀ. 2,43,000 ಒಂದ್ಸಲ ಬಂದಿತ್ತಂತ ಬಿಟ್ಟರೆ 2,75,000 ಲೀಟ್ರ್ ಹಾಲು ಆಕಳು ಎಮ್ಮೆ ಹಾಲು ಕೂಡ ಹೈಯೆಸ್ಟ್ ಅಷ್ಟು ಬಂತು. ಈ ಸಲ ನಾವು ಅದನ್ನು 3 ಲಕ್ಷ ಕಲೆಕ್ಷನ್ ಮಾಡ್ಬೇಕಂತ ಹಿಂಗೆಲ್ಲ ವಿಚಾರ ಇಟ್ಕೊಂಡಿದ್ವಿ. ಅದಕ್ಕೆಲ್ಲ ನಿಮ್ಮೆಲ್ಲ ಸಹಕಾರ ಭಾಳ ಬೇಕಾಗ್ತೈತೆ. ಯಾಕಂದ್ರೆ ಇಲ್ಲಿ ಕೆಲಸ ಮಾಡುವಂಥ ಚೇರ್ಮನ್ ಇರ್ಬೋದು, ಕಾರ್ಯದರ್ಶಿ ಇರ್ಬೋದು, ಅಥವಾ ನಿಮ್ಮ ಆಡಳಿತ ಮಂಡಳಿ ಎಲ್ಲ ಸದಸ್ಯರು ನಿಮ್ಮ ಸಹಕಾರ ಎಲ್ಲ ಭಾಳ ಬೇಕಾಗ್ತೈತೆ. ಯಾಕಂದ್ರೆ ನಿಮ್ಮ ಸಹಕಾರ ಕೊಟ್ರೆ ಅನುಕೂಲ ಆಗ್ತೈತೆ. ನೀವೆಲ್ಲ ನೋಡ್ರಿ, ಹೋದ ಸಲ ಜನರಲ್ ಬಾಡಿ ನಡೆದಾಗ ಎಮ್ಮೆ ಹಾಲಿಗೆ ಅಂದರೆ ಹೆಚ್ಚು ಕಮ್ಮಿ ಪ್ರಸ್ತುತ ಸೇರಿ 48 ಇತ್ತು. ಇವತ್ತಿಗೆ 50 ರೂಪಾಯಿ ಅಂದರೆ 7 ರೂಪಾಯಿ ಹೆಚ್ಚು ಕಮ್ಮಿ ಹೆಚ್ಚಾಯ್ತು. 1 ವರ್ಷ ಒಳಗಂದ್ರೆ ಎಮ್ಮೆ ಹಾಲು 50 ರೂಪಾಯಿ ಬಿಲ್ ರೊಕ್ಕ ಕೊಡತ್ತೀವಿ, 5 ರೂಪಾಯಿ ಪ್ರೋತ್ಸಾಹನ ಬರತ್ತೈತೆ. ಆಕಳ ಹಾಲು ನಾವು ಯಾಕಂದ್ರೆ ಸುಮಾರು 2 ವರ್ಷದ ಏನು ರೇಟ್ ಜಾಸ್ತಿ ಮಾಡ್ಕೊತ ಹೋಗಿದ್ದೀವಿ, ಒಟ್ಟ ಕೆಳಗೆ ಬಂದಿಲ್ಲ. ನಾವು ಕಡಿಮೆ ಮಂದಿ ಒಟ್ಟ ಮೇಲೆ ಆದಷ್ಟು ಹೆಚ್ಚು ಮಾಡ್ಕೋದಂದ್ರೆ ಕಡಿಮೆ ಮಾಡೋದು ಬೇಡ, ನಮ್ಮ ರೈತರಿಗೆ ತ್ರಾಸ ಆಗೋದು ಬೇಡ. ಯಾಕಂದ್ರೆ ಎಲ್ಲ ದಿನದಿಂದ ಎಲ್ಲ ವಸ್ತುಗಳು ಜಾಸ್ತಿ ಹಾಕೊಂಡಿದ್ದಾವೆ. ಅಂಥದ್ದು ನಾವು ಎಲ್ಲ ಕಡಿಮೆ ಮಾಡ ನಮ್ಮ ರೈತರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಅದಕ್ಕೋಸ್ಕರ ಯಾವುದನ್ನು ಕಡಿಮೆ ಇಲ್ಲ. ಮುಂದೆ ದೇವರ ಆಶೀರ್ವಾದದಿಂದ ಕಡಿಮೆ ಮಾಡಬಾರ್ದಂತ ಆಸೆ. ಎಷ್ಟಾದ್ರೂ ಮ್ಯಾಗ ಹೋಗೋನು, ಕೆಳಗೆ ಇಲ್ಲಿ ಹೊಸ ಬರೋದು ಬೇಡ. ಎಮ್ಮೆ ಇರಲಿ, ಆಕಳ ಇರಲಿ, ಮ್ಯಾಗ ಹೋಗೋಣ. ಅದಕ್ಕೆ ನಾವೆಲ್ಲರೂ ಸಹಕಾರ ಒಳ್ಳೆಯ ಗುಣಮಟ್ಟ ಹಾಲು ಕೊಡಬೇಕಂತೇಳಿ ನನ್ನ ವಿನಂತಿ ಐತಿ. ನಾವೆಲ್ಲರೂ ಈ ಸಲ ಬೇಕಂದ್ರೆ BMCದು ಯಾಕಂದ್ರೆ ಭಾಳ ಖರ್ಚು ಹೆಚ್ಚಾಗತ್ತೈತಿ, ಈಗ ಅಂದ್ರೆ ನಿರ್ವಹಣೆ ವೆಚ್ಚ ಹೆಚ್ಚಾಗತ್ತೈತಿ ಅಂತೇಳಿ ಎಲ್ಲರೂ ಮನೆ ಬೋರ್ಡ್ ಮೀಟಿಂಗಲ್ಲಿ ಅಂದ್ರೆ ಪ್ರಸ್ತಾಪ ಮಾಡಿದ್ರೆ. ಯಾಕಂದ್ರೆ ಸ್ವಲ್ಪ ಹೆಚ್ಚು ಅಮೌಂಟ್ ಕೊಡ್ಬೇಕಂದ್ರೆ ಸುಮಾರು 57 BMC, ಈ ಸಲ ಮತ್ತು 15 ಮಂದಿ BMC ಹಾಕತ್ತೀವಿ. ಅದಕ್ಕೆ ಆ BMCಗಳು ಏನು ನಿರ್ವಹಣೆ ಖರ್ಚು ಬರ್ತೈತಿ, ಅದಕ್ಕೆ ವರ್ಷಕ್ಕೆ ಒಂದು 50 ಲಕ್ಷ ರೂಪಾಯಿ ಹೆಚ್ಚು ಕೊಡೋದು ಮಾಡಿದ್ವಿ. ಅಂದ್ರೆ 5 ಪೈಸೆ ಅಂತ ಹೆಚ್ಚು ಮಾಡಿ ಏನು BMC ನಡೆಸ್ತೀವಿ 50 ಲಕ್ಷ ಅಂದ್ರೆ ಒಕ್ಕೂಟದಿಂದ ನಿಮಗೆ ಹೆಚ್ಚಿಗೆ ಕೊಟ್ಟರೆ ನಿಮಗೆ ಲಾಸ್ ಆಗಬಾರ್ದು ಅಥವಾ ಕವರ್ ಆಗಿ ಅದನ್ನು ಅಮೌಂಟ್ ನಾವು ಹೆಚ್ಚು ಮಾಡಿದ್ವಿ. ಈ ಸಲ ಸುಮಾರು ಒಂದು 10 BMC ಅಂದ್ರೆ ಮತ್ತು ಇನ್ನೊಂದು 5 BMC ಎಲ್ಲ ಕೂಡ ಒಂದು 15 ಹೊಸ BMC ತಗೊಂಡು ಎಲ್ಲೆಲ್ಲಿ ನಿಮಗೆ ಅನುಕೂಲ ಐತಿ, ಎಲ್ಲಿ ಬೇಕಾಗ್ತೈತಿ, ಎಲ್ಲಿ ಅವಶ್ಯಕತೆ ಐತಿ ಅಲ್ಲೆಲ್ಲ ಹಾಕುವಂಥ ಪ್ರಯತ್ನ ನಾವೆಲ್ಲ ಮಾಡ್ತಾ ಇದ್ದೀವಿ. ಅದಕ್ಕೆ ಇನ್ನೂ ಮುಂದಿನ ದಿನಮಾನದಲ್ಲಿ ಇನ್ನೂ ಅತಿ ಉನ್ನತ ಮಟ್ಟಕ್ಕೆ ನಮ್ಮ ಡೈರಿ ಬೆಳಿಬೇಕು, ನಮ್ಮ ರೈತರಿಗೆ ಅನುಕೂಲ ಆಗಬೇಕು. ನಿಮಗೆಲ್ಲ ಗೊತ್ತಿದೆ, ಹೆಚ್ಚು ಕಮ್ಮಿ 10 ದಿವಸಕ್ಕೆ ಹಾಲಿನ ಬಿಲ್ ಬರ್ತೈತೆ. ಯಾಕಂದರೆ ಯಾವುದೋ ಅದರ ವ್ಯತ್ಯಾಸ ಇಲ್ಲ. 10 ದಿವಸಕ್ಕೆ ನಿಮಗೆ ಹಾಲಿನ ಬಿಲ್ ಬರತೈತಿ. ಮೊದಲು ಎಷ್ಟಿತ್ತು ಅದಕ್ಕೆ ಅದು ಒಟ್ಟೆ ಕಡಿಮೆ ಆಗಬೇಕು. 10 ದಿವಸಕ್ಕೆ ಕರೆಕ್ಟಾಗಿ ನಮ್ಮ ರೈತರಿಗೆ ಬಿಲ್ ಪಾವತಿ ಆಗಬೇಕು, ಅವ್ರಿಗೆ ಅನುಕೂಲ ಆಗ್ತದೆ. ಹಿಂಗೆಲ್ಲ ಒಳ್ಳೆಯ ದೃಷ್ಟಿಯಿಂದ ಇಟ್ಕೊಂಡು ಕೇಸ್ ನಾವೆಲ್ಲ ಕೆಲಸ ಮಾಡಕತ್ತೀವಿ. ಅದಕ್ಕೆ ನಾವೆಲ್ಲರೂ ಮುಂದಿನ ದಿನದ ಇನ್ಶೂರೆನ್ಸ್ ವಿಚಾರದಾಗ ಈಗಾಗಲೇ ನಮ್ಮ ಶ್ರೀಕಾಂತ್ ಅವರೇ ಹಸುಗಳಿಗೆ 2 ವರ್ಷಕ್ಕೆ ಇನ್ಶೂರೆನ್ಸ್ ಮಾಡಿಬಿಟ್ಟಿದ್ದು ನಾವು. ಅಂದರೆ 2 ವರ್ಷಕ್ಕೆ ಮುಂದೆ ಏನೇ ಹಸುಗಳಿಗೆ ತೊಂದರೆ ಆಗಬಾರ್ದು, ಆದರೂ ಇನ್ಶೂರೆನ್ಸ್ ಬೇಗನೆ ಬಂದು ನಮ್ಮ ರೈತರಿಗೆ ಯಾವುದೂ ತ್ರಾಸ ಆಗಬಾರ್ದು ಇನ್ಶೂರೆನ್ಸು ಕವರ್ ಮಾಡಿದ್ದೀವಿ. ನಿಮ್ಮ ಹಾಲು ಹಾಕೋ ರೈತರಿಗೆ ಇದು ಅನುದಾನ ಮಾಡಿದ್ವಿ. ಈಗೆಲ್ಲರೂ ಕೂಡಿಸಿ ತಾವೆಲ್ಲರೂ ನಮ್ಮ ವಕೀಲರ ಏನೇನು ಹೇಳಿದ್ರಿ ಆಗ ಹೆಚ್ಚು ಕೊಡ್ರಿ, ಈಗ ಹೆಚ್ಚು ಕೊಡ್ರಿ ಏನೋ ಹೇಳಿದ್ರಿ. ಹೇಳಿದ್ರೆ ಈಗ ನನ್ನೊಂದು ಪ್ರಶ್ನೆ ಐತಿ ನಿಮ್ಗೆಲ್ಲರೂ. ಈ ಸಲ ನೀವು ಕೇಳೋ ಪ್ರಶ್ನೆ ಮುಂದೆ ನೀವೇ ಬರೋದು ನಾ ಕೇಳಕ್ಕೆ ಶುರು ಮಾಡೋ ಪ್ರಶ್ನೆ ಈಗ ಕೇಳಿಗೆ. ಈಗ ನೀವೆಲ್ಲ ಕೇಳಿ ಕೊಡೋದು ಕೇಳ್ತೀರಿ. ಈಗ ನಾನೊಂದು ಲಿಸ್ಟ್ ಓದ್ತೀನಿ. ಈಗ ಅಥಣಿ ತಾಲೂಕು 108 ಸೊಸೈಟಿ ಇದಾವೆ. 20 ಸೊಸೈಟಿ ಬರೀ 50 ಲೀಟ್ರ್ ಒಳಗೆ ಹಾಲು ಹಾಕ್ತಾರೆ. ಹೇಗೆ ನಡೆಸೋದು? 71 ಸೊಸೈಟಿ ಇಲ್ಲಿ ತನಕ 1 ಲೀಟ್ರ್ ಎಮ್ಮೆ ಹಾಲು ಕೊಟ್ಟಿಲ್ಲ ನಮಗೆ. ಹೇಗೆ ನಡೆಸೋದು ನೀವು ಹೇಳಿ? 71 ಸೊಸೈಟಿ ಹದಿನೈದೆಲ್ಲ ಬಂದು ಕೇಳತ್ತೀರಿ, 1 ಲೀಟ್ರ್ ಎಮ್ಮೆ ಹಾಲು ಇಲ್ಲಿ ತನಕ ಕೊಟ್ಟಿಲ್ಲ. ಬೈಲಹೊಂಗಲ ತಾಲೂಕು 14 ಸೊಸೈಟಿಗಳು ಇಲ್ಲಿ ತನಕ 1 ಲೀಟ್ರ್ ಎಮ್ಮೆ ಹಾಲು ಕೊಟ್ಟಿಲ್ಲ ನಮಗೆ ಒಕ್ಕೂಟಿಗೆ. ಮುಂದೆ ಬರ್ತೀನಿ ನಿಮ್ಮ ಸೆಕ್ರೆಟರಿ ಐತಿ, ನಿಮ್ಮ ಕ್ಲಾಸ್ ನಿಮಗೆ ಅದಕ್ಕೆ ಐತಿ. ಅದಕ್ಕೆ ಬೆಳಗಾವಿದಾಗ 12 ಹಾಲು ಒಕ್ಕೂಟ ಎಮ್ಮೆ ಹಾಲು 1 ಲೀಟ್ರ್ ಕೊಟ್ಟಿಲ್ಲ. ಅದರಿಂದ ಚಿಕ್ಕೋಡಿಯೊಳಗೆ 18 ಸಂಘಗಳು 1 ಲೀಟ್ರ್ ಎಮ್ಮೆ ಹಾಲು ನಮ್ಮ ಬೆಳಗಾವಿ ಹಾಲು ಕೊಟ್ಟಿಲ್ಲ. ಗೋಕಾಕದಾಗ 4 ಸಂಘಗಳು ಎಮ್ಮೆ ಹಾಲು ಕೊಟ್ಟಿಲ್ಲ. ಹುಕ್ಕೇರಿಯೊಳಗೆ 7 ಸಂಘಗಳು ಎಮ್ಮೆ ಹಾಲು 1 ಲೀಟ್ರ್ ಕೊಟ್ಟಿಲ್ಲ. ಕಾಗವಾಡದಾಗ 14 ಸೊಸೈಟಿಗಳು 1 ಲೀಟ್ರ್ ಹಾಲು ಎಮ್ಮೆ ಹಾಲು ಒಕ್ಕೂಟ ಕೊಟ್ಟಿಲ್ಲ. ಖಾನಾಪುರದಾಗ 6 ಸೊಸೈಟಿಗಳು ಎಮ್ಮೆ ಹಾಲು ಒಕ್ಕೂಟ ಕೊಟ್ಟಿಲ್ಲ. ಕಿತ್ತೂರು 6 ಸೊಸೈಟಿಗಳು ಎಮ್ಮೆ ಹಾಲು 1 ಲೀಟ್ರ್ ಕೊಟ್ಟಿಲ್ಲ. ಮೂಡಲ್ಗಿ 7 ಸೊಸೈಟಿಗಳು ಹಾಲು 1 ಲೀಟ್ರ್ ಕೊಟ್ಟಿಲ್ಲ. ನಿಪ್ಪಾಣಿ 10 ಸೊಸೈಟಿ 1 ಲೀಟ್ರ್ ಹಾಲು ಕೊಟ್ಟಿಲ್ಲ. ರಾಮದುರ್ಗ 23 ಸೊಸೈಟಿ 1 ಲೀಟ್ರ್ ಹಾಲನ್ನು ಎಮ್ಮೆ ಹಾಲು ಡೈರಿ ಕೊಟ್ಟಿಲ್ಲ. ರಾಯಬಾಗ್ 23, ರಾಮದುರ್ಗ 11, ಸೌದತ್ತಿ ಅರಗಿಟೆ ಇವರೆಲ್ಲರೂ ಕೂಡ 215 ಅಂದರೆ 600
69 215 ಸೊಸೈಟಿ 1 ಲೀಟರ್ ಎಮ್ಮೆ ಹಾಲು ನಮ್ಗೆ ಕೊಟ್ಟಿಲ್ಲ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.